ಆ್ಯಂಡ್ ಹುಡುಗಿರ್ಗಳ ಆ್ಯಂಕರ್ ಆಗಿರೋದ್ರಿಂದ ಒಂದು ಕ್ಯೂನೇ ಇರುತ್ತೆ. ಆದರೂ ಕೂಡ ನಿರಂಜನ್ ಅವರು ಯಶುನೇ ಬೇಕು ನನಗೆ ಅಂತ ಹೇಳಿಬಿಟ್ಟು ಮನೆ ಮುಂದೆ ಒಂದು ಧರಣಿ ಮಾಡಿರ್ತಾರಂತೆ. ಏನೋ ಕೇಳ್ಪಟ್ಟೆ ನಾನು, ಮನೆ ಮುಂದೆ ಕೂತು ನಂಗೆ ಇವರೇ ಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದು ನಿಮ್ಮನ್ನು ಆರಿಸ್ಕೊಂಡು ಹೋಗಿ ಮದುವೆ ಆಗಿರೋದು. ಆರಿಸ್ಕೊಂಡು ಹೋಗೋಕೆ ರೆಡಿ ಆಗಿದ್ದೆ, ಬಟ್ ಅಷ್ಟಲ್ಲಿ ಒಪ್ಕೊಂಡ್ಬಿಟ್ರು. ನಾನು ಫುಲ್ಲು ಕನ್ಸ್ಕೊಂಡಿದ್ದೆ ನಾಳೆ ದಿನ ಮಕ್ಕಳು ಏನಾದ್ರು ಕೇಳಿದಾಗ ರೋಚಕ ಕಥೆ ಇರಬೇಕು. ಅಪ್ಪ ಮುಂದೆ ನೋಡು ಹೆಂಗಿದೆ ಸ್ಟೋರಿ, ಹುಡುಗಿನ ಹಾರಿಸ್ಕೊಂಡೋದೆ, ಗಾಡೀಲಿ ಕರ್ಕೊಂಡೋದೆ, ಫುಲ್ಲು ಈ ಹುಡುಗರು ಮೂವಿಲಿದೆ ಗೊತ್ತಾ, ಶಂಭೋ ಶಿವ ಶಂಭೋ ಅಂತ ಫುಲ್ ಎಲ್ಲ ಓಡಿ ಹಂಗೆ ಆ ಥರ ಎಲ್ಲ ಇದೆ ಅಂತ ಅಂದ್ಕೊಂಡಿದ್ದೆ. ನೀವು ನಂಬಲ್ಲ, ಹುಡುಗರಿಗೆ ಹೇಳಿ ಜೀಪ್ ರೆಡಿ ಮಾಡಿ ಹಾರಗಳೆಲ್ಲ ತೊಗೊಂಬಂದು ಅಂತ ಹೇಳಿ ಕೇರಳಕ್ಕೆ ಹೋಗಿ ಗುರುವಾಯೂರಲ್ಲ ಪುಟ್ಟಿ, ಗುರುವಾಯೂರಲ್ಲಿ ಮದುವೆ ಅಂತ ಆಗಿ ಡೇಟ್ ಫಿಕ್ಸ್ ಮಾಡಿ ಎಲ್ಲ ಆಗೋಗಿತ್ತು. ಅಲ್ಲಿ ಪುರೋಹಿತರ ಹತ್ರ ಮಾತಾಡಿ, ಅಲ್ಲಿ ಹೇಗೆ ಅಂದರೆ ಗುರುವಾಯೂರಲ್ಲಿ ಏನು ಒಂದು ವಿಶೇಷ ಅಂದರೆ ಅಲ್ಲಿ ಈ ದಿನ ಗಳಿಗೆ ಅಂತ ನೋಡಲ್ಲ. ಆ ಟೆಂಪಲಲ್ಲಿ ಬೆಳಗಿನ ರಾತ್ರಿವರೆಗೂ ಯಾವಾಗಾದರೂ ಉತ್ತಮ ಅಂತಾನೆ, ಯಾವ ದಿನ ಆದರೂ ಉತ್ತಮ ಅಂತಾನೆ. ಆ ಟೆಂಪಲ್ಗಿರೋಂಥ ಪವರ್ ಅದು. ಸೊ ಅದರಲ್ಲಿ ಆಮೇಲೆ ತುಂಬ ಜನನೂ ಸೇರಂಗಿಲ್ಲ ಅಲ್ಲಿ, ಹುಡುಗನ ಮನೆ ಕಡೆಯಿಂದ ಹುಡುಗಿ ಮನೆ ಕಡೆಯಿಂದ ಯಾರೋ ಅಪ್ಪ ಅಮ್ಮನೇ ಬರಬೇಕು ಅಂತಲೂ ಇಲ್ಲ ಅಂತ ಕಾಣುತ್ತೆ. ಸೊ ಇದೆಲ್ಲ ರೆಡಿಯಾಗಿತ್ತು. ಹುಡುಗರಿಗೆ ಬಂಡ್ರಲ್ಲ, ನೀವೇ ಬಂಡ್ರ, ನೀವೇ ಕಷ್ಟಕ್ಕಾದ ನೆಂಟ, ನೀನೇ ನನ್ನ ತಂದೆ, ನೀನೇ ಅಂತ ನಡ್ರಿ ಬೇಡ ಅಂದ್ಬಿಟ್ಟು ಎಲ್ಲ ಮಾಡಿ ಪ್ಲ್ಯಾನ್ ಜೀಪ್ಗೆಲ್ಲ ರೆಂಟೆಲ್ಲ ಕೊಟ್ಬಿಟ್ಟಿದ್ದೆ. ಆ್ಯಕ್ಚುಲಿ ಆ ರೇಂಜಲ್ಲಿ ಪ್ಲ್ಯಾನ್ ಆಗಿ ಇವಳಿಗೆ ಇನ್ಫಾರ್ಮು ಮಾಡಿದ್ದೆ. 11ನೇ ತಾರೀಕು ನಂಗೆ ಇನ್ನೂ ನೆನಪಿದೆ. ರೆಡಿ ಇದ್ದೆ. ನಮ್ಮ ಮಜಾ ಏನಪ್ಪ ಅಂತಾನೆ, ನಮ್ಮ ಅಪ್ಪ ಹೆಂಗೆ ಕಾಂಪೌಂಡ್ ಹಾರ್ಕೊಂಡು ಹೋಗೋದು ಅಂತ ಹೇಳ್ಕೊಟ್ಬಿಟ್ಟಿದ್ರು. ಯಾಕಂದ್ರೆ ಅವರೇ ಹೇಳ್ಕೊಟ್ಟಿದ್ರು. ಯಾಕಂದ್ರೆ ನಿರಂಜನು ಕೇಳಕ್ಕೆ ಅಂತ ಬಂದಾಗ ನಮ್ಮಪ್ಪ ಇವನು ಬೇಡ ಏನೋ ಬೇಡ ಅಂತ ಹೇಳ್ಬಿಟ್ಟು ನಮ್ಮಪ್ಪ ಬರೀ ಗಾಲಲ್ಲಿ ಕಾಂಪೌಂಡ್ ಹಾರಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಅದು ಚೆನ್ನಾಗಿ ನೆನಪಿತ್ತು. ಓಕೆ, ಹಿಂಗೆ ಪಾಟ್ ಹಿಂಗೆ ಇಟ್ಟು ಹಿಂಗೆ ಜಂಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ನಾನು ಫುಲ್ ಪ್ಲಾನ್ ಆಗ್ಬಿಟ್ಟಿದ್ದೆ. ನಾನು ಇವಳಿಗೂ ಇನ್ಫಾರ್ಮ್ ಮಾಡಿದ್ದೆ, ಇಂಥ ದಿನ ಬರ್ತೀನಿ, ಬೇರೆ